ಈ ಸುದ್ದಿಯ ಪ್ರಾಯೋಜಕರು CSC ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ, ವಿವಿ ರಸ್ತೆ, MUG ಬೇಕರಿ ಮುಂಭಾಗ, ಮಂಡ್ಯ. ಮೈಸೂರಿನ ಬಸವ ಸಮಿತಿ ವತಿಯಿಂದ 27ನೇ ಸರ್ವ ಸದಸ್ಯರ ಮಹಾಸಭೆಯು ಮೈಸೂರಿನ ವಿಜಯನಗರದ ಬಸವ ಸಮಿತಿಯ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ KG ನಂದೀಶ್ ಅವರು ಮಹಾಸಭೆಯ ಆಹ್ವಾನ ಪತ್ರಿಕೆಯನ್ನು ಓದಿ ದಾಖಲು ಮಾಡಿದರು. ನಂತರ ಸಮಿತಿಯ ಕೋಶಾಧಿಕಾರಿಗಳಾದ ಅಭಿಮಯೇ ಸಮಿತಿಯ ಆಡಿಟರ್ 2023-24ನೇ ಸಾಲಿನ ಜಮಾ ಖರ್ಚು ಮಂಡನೆಯನ್ನು ಅನುಮೋದಿಸಿದರು. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಸುಮಾರು 8ರಿಂದ 14 ಜನದವರು ನನಗೆ ದೂರವಾಣಿ ಮುಖಾಂತರ ಅವರ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಆದ್ದರಿಂದ ಸದಸ್ಯರುಗಳು ಸ್ವಲ್ಪ ಕಡಿಮೆ ಆಗಿದ್ದರೂ ಸಹ ಇರಬೇಕಾದಂಥ ಫೋನ್ ಇದೆ. ಅದರಿಂದ ಸಭೆಯನ್ನು ಮಾಡ್ತಾ ಇದ್ದೀವಿ. ಇಂದಿನ ಸಭೆಗೆ ಆಗರಾಜು ಅವರನ್ನು ಸಭೆಗೆ ಪೂರ್ವಕವಾಗಿ ಸ್ವಾಗತಿಸುತ್ತಾ ಹೆಬ್ಬಾಳು ವಿಜಯನಗರ 27ನೇ ಸರ್ವ ಸದಸ್ಯರ ಮಹಾಸಭೆಯ ಆಹ್ವಾನ ಪತ್ರಿಕೆ ದಿನಾಂಕ 29/9/2024 ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ವಿಜಯನಗರ 1ನೇ ಹಂತದಲ್ಲಿರುವ ಬಸವ ಸಮಿತಿಯ 2023-24ನೇ ಸಾಲಿನ 27ನೇ ಸರ್ವ ಸದಸ್ಯರ ಮಹಾಸಭೆಯನ್ನು ಕರೆಯಲಾಗಿದೆ. ದಯಮಾಡಿ ಸದಸ್ಯರುಗಳು ಸಕಾಲಕ್ಕೆ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ಆಡಳಿತ ಮಂಡಳಿಯ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಆಡಳಿತ ಮಂಡಳಿಯ ಪರವಾಗಿ KG ನಂದೀಶ್, ಕಾರ್ಯದರ್ಶಿ, ಮೊಬೈಲ್ ಸಮಿತಿ. ಕಾರ್ಯಕ್ರಮವೇ ಬಸವ ಸಮಿತಿಯ ಅಧ್ಯಕ್ಷರಾದ HV ಬಸವರಾಜು ಮಾತನಾಡಿ, ಮೈಸೂರಿನಲ್ಲಿ ಬಸವ ಭವನ ಇನ್ನೂ ಆರಂಭವಾಗಿಲ್ಲ. ಮುಂದಿನ ದಿನಗಳಲ್ಲಿ ಸದಸ್ಯರ ಅನುಮೋದನೆ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಬಳಿ ಮನವಿ ಮಾಡುತ್ತೇವೆ. ನಮ್ಮ ಸಮಿತಿಯ ಸದಸ್ಯರು ಬಸವ ಕಲ್ಯಾಣ ಮಂಟಪದಲ್ಲಿ ವರ್ಷಕ್ಕೆ 50 ಮದುವೆಗಳನ್ನು ಮಾಡಿಸುವ ಮೂಲಕ ಕಲ್ಯಾಣ ಮಂಟಪದ ಮೇಲೆ ಇರುವ ಸಾಲ ತೀರಿಸಲು ಸಹಾಯ ಮಾಡಬೇಕು ಎಂದರು. ನಮ್ಮ ಬಸವ ಸಮಿತಿ ಹೆಬ್ಬಾಳು ವಿಜಯನಗರ ಇವತ್ತಿನ 27ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ನಡೆಯಿತು. ಅದರಲ್ಲಿ ನಮ್ಮ ಸಮಿತಿಯಿಂದ ಬಂದಂತಹ ಆಗು ಹೋಗುಗಳ ಲೆಕ್ಕ ಎಲ್ಲ ಮಂಡನೆ ಮಾಡಿದ್ದೇವೆ. ಎಲ್ಲ ಸರ್ವ ಸದಸ್ಯರು ಒಪ್ಪಿಗೆಯನ್ನು ಪಡ್ಕೊಂಡು ನಾವು ಮುಂದಿನ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ನಾವು ಸದಸ್ಯರಿಂದ ಪಡೆದಿರತಕ್ಕಂತಹ ಸಾಲಗಳನ್ನು ಯಾವ ರೀತಿ ತೀರಿಸಬೇಕು, ಯಾವ ರೀತಿ ಕಾರ್ಯಕ್ರಮಗಳನ್ನು ಹಾಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಎನ್ನುವ ಚಿಂತನೆಯಲ್ಲಿ ನಮ್ಮ ಇವತ್ತಿನ ದಿವಸ ಜನರಲ್ ಬಾಡಿ ಒಳಗಡೆ ಮಾತಾಡಿಕೊಂಡು ಚರ್ಚೆ ಮಾಡಿದ್ದೇವೆ. ಅದನ್ನು ಆ ಬಸವಾದಿ ಶರಣರ ಆಶೀರ್ವಾದದಿಂದ ನಮ್ಮ ಈ ಬಸವ ಸಮಿತಿಯ ಮೇಲೆ ಇರತಕ್ಕಂತಹ ಸಾಲ ಬೇಗ ತೀರ್ಲಿ ಅಂತ ಹೇಳಿ ಬಸವಾದಿ ಶರಣರೆಲ್ಲ ಆಶೀರ್ವಾದವನ್ನು ಬೇಡಿದ್ದೇವೆ. ನಾವು ಮುಂದೆ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಸರ್? ಮೊದಲು ನಮಗೆ ಇಲ್ಲಿ ನಮ್ಮ ಈ ಭವನದ ಏನು ಸಾಲ ಮಾಡಿ ತಗೊಂಡಿದ್ದು 2.5-3 ಕೋಟಿ ಚಿಲ್ಲರೆ, ಅದರಲ್ಲಿ ಇನ್ನೂ 2 ಕೋಟಿ. ಸಭೆಯಲ್ಲಿ ಉಪಾಧ್ಯಕ್ಷರಾದ ಶುಭಮಣಿ, ಖಜಾಂಜಿ ಮಹೇಶ್ ಹಾಗೂ ನಿರ್ದೇಶಕರುಗಳು ಹಾಜರಿದ್ದರು.